ನಮಸ್ಕಾರ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಕ್ರೋಧಿನಾಮ ಸಂವತ್ಸರದ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಮಿಥುನ ರಾಶಿಯವರಿಗೆ ಈ ಕ್ರೋಧಿನಾಮ ಸಂವತ್ಸರ ಯಾವ ರೀತಿ ಇದೆ, ಅನುಕೂಲಗಳು ಅನಾನುಕೂಲಗಳ ಬಗ್ಗೆ ನಾವು ಗಮನ ಹರಿಸೋದಾದರೆ, ಯಾವುದೇ ರಾಶಿಯವರೆಗೂ ನಾವು ತೆಗೆದುಕೊಂಡ್ರೆ ಸಾಮಾನ್ಯವಾಗಿ ವರ್ಷ ಭವಿಷ್ಯದಲ್ಲಿ ಗುರು, ಶನಿ, ರಾಹು, ಕೇತು ಈ ನಿಧಾನಗತಿಯ ಗ್ರಹಗಳ ಆಧಾರದ ಮೇಲೆ ನಾವು ವರ್ಷ ಭವಿಷ್ಯವನ್ನು ನೋಡ್ತೇವೆ. ನೋಡಿ, ಮಿಥುನ ರಾಶಿಯವರಿಗೆ ಈ ಬಾರಿ ಗುರು 12ರಲ್ಲಿ ಸಂಚಾರ ಮಾಡ್ತಾಯಿದೆ. ಅಂದರೆ 1/5/2024 12ರಲ್ಲಿ ಅಂದರೆ ವ್ಯಯಸ್ಥಾನಕ್ಕೆ ಗುರು ಬರ್ತಾ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಮೊದಲು ಏನು ಗುರುವಿನಿಂದ ಅನುಕೂಲಗಳನ್ನು ಪಡೆದುಕೊಂಡಿದ್ದರೆ ಹೋದ ವರ್ಷ, ಅದರಲ್ಲಿ ನಿಮಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕೆಂದರೆ ವ್ಯಯಸ್ಥಾನದಲ್ಲಿ ಬರೋದರಿಂದ ಖರ್ಚುಗಳು ಹೆಚ್ಚಿಗೆ ಆಗುತ್ತೆ, ಕೆಲವೊಂದು ವಿಘ್ನಗಳು ಸಂಭವಿಸ್ಬೋದು, ಪ್ರಯಾಣದಲ್ಲಿ ಅಡಚಣೆಗಳು ಉಂಟಾಗುವಂಥ ಸಂದರ್ಭಗಳು ಒದಗಿ ಬರುತ್ತೆ. ಹಾಗೆ ನಿರೀಕ್ಷಿತ ಫಲ ನಿಮಗೆ ಕೆಲವು ಬಾರಿ ಸಿಗದೆ ಹೋಗಬಹುದು, ಕಲಹಗಳು ಉಂಟಾಗುತ್ತೆ, ವಿದ್ಯಾರ್ಥಿಗಳು ತಮ್ಮ ಗುರುಗಳ ಅವಕೃಪೆಗೆ ಪಾತ್ರರಾಗ್ತಾರೆ. ಅಂದರೆ ವಿದ್ಯಾರ್ಥಿ ಮತ್ತು ಗುರುಗಳ ಒಂದು ಸಂಬಂಧದಲ್ಲಿ ಒಡಕುಂಟಾಗ್ಬೋದು ಅಂತ. ಅದರಿಂದ ವಿದ್ಯಾರ್ಥಿಗಳು ಆದಷ್ಟು ಸಂಯಮದಿಂದ ವರ್ತಿಸೋದು ಭಾಳ ಸೂಕ್ತ ಅಂತ ಹೇಳ್ತೇವೆ. ಹಾಗೆ 12ರಲ್ಲಿ ಗುರು ಸಂಚಾರ ಮಾಡಬೇಕಾದಾಗ ಕೆಲವೊಂದು ಅನಾರೋಗ್ಯದ ಒಂದು ಅನಾನುಕೂಲದಿಂದಲೂ ಸಹ ನೀವು ಬಳಲಬೇಕಾಗುತ್ತೆ. ಅಂದರೆ ವಿಶೇಷವಾಗಿ ಯಾರಿಗೆಲ್ಲ ಡಯಾಬಿಟಿಕ್ ಇದೆ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಅಂದರೆ ಸಿಹಿಗೆ ಸಂಬಂಧಿಸಿದಂಥ ರೋಗಗಳು ಬಾಧಿಸುವಂಥದ್ದು ಜಾಸ್ತಿ ಇರುತ್ತೆ ಅಂಥೇಳಿ. ಹಾಗೆ ಶನಿಗ್ರಹವು ಸಹ 9ರಲ್ಲಿ ಸಂಚಾರ ಮಾಡ್ತಾಯಿದೆ. ಈ 9ನೇ ಭಾವವು ಅಷ್ಟೊಂದು ಅನುಕೂಲಕರವಾದಂಥದ್ದಲ್ಲ ಮಿಥುನ ರಾಶಿಯವರಿಗೆ. ಆದ್ರೂ ಸಹ ಏನಾಗುತ್ತೆ, ಮಿಥುನ ರಾಶಿಯವರಿಗೆ ಭಾಗ್ಯಾಧಿಪತಿಯೇ ಆಗಿರೋದ್ರಿಂದ ಶನಿ ಅಷ್ಟೊಂದು ಅನಾನುಕೂಲಕರವಾದಂಥ ತೊಂದರೆಗಳು ಉಂಟಾಗೋದಿಲ್ಲ. ಆದರೂ ಒಂದು 10% ಅನಾನುಕೂಲ ಉಂಟಾಗ್ಬೋದು ಅಷ್ಟೇ. ಅಂದರೆ ಏನಾಗುತ್ತಪ್ಪ ಅಂದರೆ 9ರಲ್ಲಿ ಅಂದರೆ ಸ್ವಜನ ವಿರೋಧ, ಅದರಲ್ಲೂ ತಂದೆ ಮಕ್ಕಳಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಅವಕಾಶಗಳು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕಾರ್ಮಿಕ ವರ್ಗದವರಿಗೆ ಅಷ್ಟೊಂದು ಅನುಕೂಲ ಇರೋದಿಲ್ಲ. ಹಾಗೆ ನಿಮಗೆ ಯಾರೆಲ್ಲ ಮಾಲೀಕರು ಇರ್ತೀರಾ, ಮಿಥುನ ರಾಶಿಯವರ ಮಾಲೀಕರಿಗೆ ಕಾರ್ಮಿಕರು ದೊರೆಯುವಂಥ ಅವಕಾಶಗಳು ಕಮ್ಮಿ ಆಗುತ್ತೆ. ಅಂದರೆ ಕೆಲಸಗಾರರಿಗೆ ಆಗಿ ಅಲಿಯುವಂಥ ಒಂದು ಸಂದರ್ಭಗಳು ಒದಗಿ ಬರಬಹುದು ಅಂಥೇಳಿ. ಹಾಗೆ ಗುರುವು ಸಹ ಏನಾಗುತ್ತೆ, ರಿಟ್ರೋ ಅಂದರೆ ವಕ್ರಿ ಅಂತ ಹೇಳ್ತೀವಿ, ಅಕ್ಟೋಬರ್ 9ನೇ ತಾರೀಕಿನಿಂದ ಫೆಬ್ರವರಿ 4ರವರೆಗೂ. ಈ ಸಮಯದಲ್ಲಿ ಸ್ವಲ್ಪ ಗುರುವಿನಿಂದ ನಿಮಗೆ ಅನಾರೋಗ್ಯದ ಬಗ್ಗೆ ಆದಷ್ಟು ಎಚ್ಚರಿಕೆ ಇದ್ದರೆ ಭಾಳ ಒಳ್ಳೆಯದು ಅಂತ ಹೇಳ್ತೀವಿ. ಹಾಗೆ ಶನಿಗ್ರಹವು ಸಹ ಜೂನ್ 30ರಿಂದ ನವಂಬರ್ 15ರವರೆಗೂ ವಕ್ರಿ ಆಗೋದ್ರಿಂದ ಹೇಳಿರ್ತಕ್ಕಂಥ ಒಂದು ಏನು ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆ ರಿಟ್ರೋ ಟೈಮಲ್ಲಿ ಸ್ವಲ್ಪ ನೀವು ಇನ್ನಷ್ಟು ಎಚ್ಚರಿಕೆಯನ್ನು ವಹಿಸುವಂಥದ್ದು ಬಹಳ ಸೂಕ್ತ ಅಂತ ಹೇಳ್ಬೋದು. ಅದೇ ರೀತಿ 10ರಲ್ಲಿ ರಾಹು ಸಂಚಾರ ಮಾಡ್ತಾಯಿದೆ. ಇದು ಒಂದು ಶುಭದಾಯಕವಾಗಿ ಇರುತ್ತೆ, ನಿಮಗೆ ಅನಾನುಕೂಲ ಏನು ಸಂಭವಿಸೋದಿಲ್ಲ. ಸ್ನೇಹಿತರಿಂದ ಲಾಭ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಸ್ನೇಹಿತರಿಂದ ನೀವು ಹೆಚ್ಚಿನ ಒಂದು ಅಪೇಕ್ಷೆಯನ್ನು ಇಟ್ಕೊಳ್ಬೋದು. ಆದರೆ ಕೇತು 4ರಲ್ಲಿ ಸಂಚಾರ ಮಾಡ್ತಾ ಇರೋದು ವಿದ್ಯಾರ್ಥಿಗಳಿಗೆ ಅನಾನುಕೂಲ. ಯಾರೋ ಹೈಯರ್ ಸ್ಟಡೀಸ್ಗೆ ಹೋಗಬೇಕು ಅಂತ ಇದ್ದೀರಾ ಮಿಥುನ ರಾಶಿಯವರು, ನಿಮಗೆ ಅಲ್ಲಿ ಅಡಚಣೆಗಳು ಉಂಟಾಗುವಂಥ ಸಂದರ್ಭಗಳು ಕಂಡು ಬರ್ತಾ ಇದೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಅಂದರೆ ನಾವು ಎದುರಿಸಬೇಕು ಅಂತ ಅಲ್ಲ, ನಿಮಗೆ ಈ ಥರದ ಗ್ರಹ ಸ್ಥಿತಿ ಇದ್ದಾಗ ಹೆಚ್ಚಿನ ಶ್ರಮವನ್ನು ಹಾಕಬೇಕಾಗುತ್ತೆ. ಹಾಗೆ ಏನು ಶನಿಗ್ರಹದಿಂದ ವಕ್ರಿ ಸ್ಥಿತಿ ಅಂತ ನಾವು ನೋಡಿದ್ವಿ. ಹಾಗೆ ನಕ್ಷತ್ರಗಳನ್ನು ನಾವು ನೋಡೋದಾದರೆ ಯಾರೆಲ್ಲ ಮೃಗಶಿರ 3-4ನೇ ಪಾದದಲ್ಲಿ ಜನಿಸಿದ್ದೀರಾ ಅವರಿಗೆ ಸಾಕಷ್ಟು ಅನುಕೂಲಗಳು ಉಂಟಾಗುತ್ತೆ ಅಂಥೇಳಿ.
ಅಂದರೆ 28/11/2024 ಅಂದರೆ 13 ಜೂನಿಂದ 28 ನವಂಬರ್ವರೆಗೂ ಸ್ವಲ್ಪ ವ್ಯತ್ಯಾಸಗಳು ಉಂಟಾಗ್ತವೆ. ಆದರೆ ನಂತರದ ದಿನಗಳಲ್ಲಿ ಗುರುವಿನಿಂದ ನಿಮಗೆ ಶುಭ ಫಲಗಳನ್ನು ನೋಡಬಹುದು. ಅದೇ ರೀತಿ ಆರಿದ್ರಾ ನಕ್ಷತ್ರದವರಿಗೆ 20/8/2024 ನಂತರ ಯುಗಾದಿ ಅಂದರೆ ಮುಂದಿನ ಯುಗಾದಿಯವರೆಗೂ ಶುಭದಾಯಕವಾಗಿ ಇರುತ್ತೆ. ಹಾಗೆ ಪುನರ್ವಸು ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದರೆ ಅವರು 28/11/2024 ಕೊನೆಯವರೆಗೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಶನಿಯಿಂದ ನಾವು ಮೃಗಶಿರ ನಕ್ಷತ್ರದವರಿಗೆ ಶುಭ ಅಶುಭ ಫಲಗಳ ಕಡೆ ನಾವು ಗಮನ ಹರಿಸೋದಾದರೆ 3/10/2024 27/12/2024 ಏನಿದೆ ಉತ್ತಮವಾದಂಥ ಸಮಯ ಅಂತ ಹೇಳ್ತೀವಿ. ಹಾಗೆ ಯಾರೆಲ್ಲ ಆರಿದ್ರಾ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಆದಿಯಿಂದ ಅಂದರೆ 9/4/2024 ಯುಗಾದಿಯಿಂದ 27/12/2024 ಅತ್ಯಂತ ಅನುಕೂಲಕರವಾದಂಥ ದಿನಗಳೇ ನಿಮಗೆ ಕಂಡುಬರುತ್ತೆ. ಹಾಗೆ ಪುನರ್ವಸು ನಕ್ಷತ್ರದವರೆಗೂ ಸಹ ಮೊದಲ ಕೆಲವು ದಿನಗಳು ಅಶುಭದಾಯಕವಾಗಿದ್ದು ನಂತರದ ದಿನಗಳು ಶುಭದಾಯಕವಾಗಿ ಪರಿಣಮಿಸ್ತಾ ಇದೆ. ರಾಹುವಿನಿಂದಲೂ ಅಷ್ಟೇ ಯಾರೆಲ್ಲ ಮೃಗಶಿರ ನಕ್ಷತ್ರದಲ್ಲಿ ಇದ್ದೀರಾ ಅವರಿಗೆ 8/7/2024 ನಂತರ ಶುಭ ಫಲಗಳು ಹೆಚ್ಚಾಗಿ ನೀವು ನೋಡಬಹುದು. ಆರಿದ್ರಾ ನಕ್ಷತ್ರದವರಿಗೆ 8/7/2024 ಅನುಕೂಲ ಇದ್ದು ನಂತರದ ದಿನಗಳಲ್ಲಿ ಒಂದು 50% ಅನುಕೂಲ ಪ್ರಾಪ್ತಿಯಾಗುತ್ತೆ. ಪುನರ್ವಸು ನಕ್ಷತ್ರದವರಿಗೂ ಸಹ 8/7/2024 ನಂತರದ ದಿನಗಳು ಅತ್ಯುತ್ತಮವಾಗಿರುತ್ತವೆ. ಹಾಗೆ ಕೇತು ಗ್ರಹದ ಒಂದು ಶುಭ ಮತ್ತು ಅಶುಭ ಫಲಗಳನ್ನು ನೋಡೋದಾದರೆ ಮೃಗಶಿರ ನಕ್ಷತ್ರದವರಿಗೆ ಅತ್ಯಂತ ಶುಭ ಫಲಗಳೇ ಇದೆ. ಅಂದರೆ ನಾವು ಪ್ರಾರಂಭದಲ್ಲಿ ಹೇಳಿದ್ವಿ 4ರಲ್ಲಿ ಕೇತು ನಿಮಗೆ ಅನಾರೋಗ್ಯ ಕೊಡುತ್ತೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಈ ಥರ. ಆದರೆ ಯಾರೆಲ್ಲ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಮಿಥುನ ರಾಶಿಯಲ್ಲಿ ಅವರಿಗೆ ಅನುಕೂಲಗಳಂತೂ ಇದ್ದೇ ಇದೆ, ಪ್ರಾಪ್ತಿಯಾಗುತ್ತೆ. ಆದರೆ ಆರಿದ್ರಾ ನಕ್ಷತ್ರದಲ್ಲಿ ಯಾರು ಜನಿಸಿದ್ದೀರಾ ಅವರಿಗೆ ನವೆಂಬರ್ ನಂತರದ ದಿನಗಳು ಅಷ್ಟೊಂದು ಸುಖಕರವಾಗಿ ಇರೋದಿಲ್ಲ. ಹಾಗೆ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ 10/11/2024 ನಂತರ ಶುಭ ದಿನಗಳು ನಿಮಗೆ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಅಂದರೆ ನಾವು ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಿಗೆ ಹೊಂದಾಣಿಕೆ ಮಾಡಿ ನೋಡಿದಾಗ ರಾಶಿ ಫಲಗಳಲ್ಲಿ ನಿಮಗೆ ಅನಾನುಕೂಲ ಇದ್ದರೂ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಶುಭ ಫಲಗಳನ್ನು ನೀವು ಅನುಭವಿಸೋದಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಇದು ಗೋಚಾರ ಫಲ ಆಗಿರುತ್ತೆ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಮಿಥುನ ರಾಶಿಯವರಿಗೂ ಗ್ರಹಗಳು ಯಾವ ಸ್ಥಿತಿಯಲ್ಲಿ ಸಂಚಾರ ಆಗ್ತಾ ಇದೆ ಅಂತ. ಆದರೆ ಮಿಥುನ ರಾಶಿಯಲ್ಲಿ ಲಗ್ನಗಳು ಬೇರೆ ಬೇರೆ ಇರುತ್ತೆ. 12 ಲಗ್ನಗಳಲ್ಲಿ ಜನಿಸಿರ್ಬೋದು. ಅಂಥವರಿಗೆ ನಾವು ಏನು ಮಾಡಬೇಕು ಅಂದರೆ ಅವರವರ ದಶಾಭುಕ್ತಿ ಈಗ ಏನು ನಡೀತಾ ಇದೆ ಪ್ರಸ್ತುತ ಗ್ರಹಗಳ ಸ್ಥಿತಿಯನ್ನು ನೋಡಿಕೊಂಡು ಇನ್ನಷ್ಟು ನಿಖರತೆಯನ್ನು ಸಾಧಿಸಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಏನು ಶುಭ ಅಶುಭ ಫಲಗಳನ್ನು ನಾವೇನು ನೋಡಿದ್ವಿ ಮಿಥುನ ರಾಶಿಯವರಿಗೆ, ಜೊತೆಗೆ ಈ ಗ್ರಹಣಗಳ ಕಡೆ ನಾವು ಗಮನ ಹರಿಸೋದಾದರೆ ಈ ವರ್ಷದಲ್ಲಿ 4 ಗ್ರಹಣಗಳು ಇರುತ್ತೆ. ಅಂದರೆ 2 ಸೂರ್ಯಗ್ರಹಣ, 2 ಚಂದ್ರಗ್ರಹಣ. ಆದರೆ ಭಾರತದಲ್ಲಿ 4 ಗ್ರಹಣಗಳು ಗೋಚರಿಸೋದಿಲ್ಲ, ಅಂದರೆ ಕಾಣೋದಿಲ್ಲ ಅಂತ ಹೇಳ್ತೀವಿ. ಅದರಿಂದ ಗ್ರಹಣ ಆಚರಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾವುದೇ ಗ್ರಹಣಾಚರಣೆ ಇಲ್ಲ ಈ ಒಂದು ಸಂವತ್ಸರದಲ್ಲಿ, ಅಂದರೆ ಮುಂದಿನ ಯುಗಾದಿವರೆಗೂ. ಹಾಗೆ ಕೆಲವೊಂದು ಪರಿಹಾರಗಳು ಮಿಥುನ ರಾಶಿಯವರು ಏನೆಲ್ಲ ಪರಿಹಾರಗಳನ್ನ ಮಾಡಿಕೊಂಡ್ರೆ ಆಗ್ತಕ್ಕಂಥ ಏನು ಅಶುಭ ಫಲಗಳನ್ನು ಕಮ್ಮಿ ಮಾಡಿಕೊಂಡು ಶುಭ ಫಲಗಳನ್ನು ವೃದ್ಧಿ ಮಾಡ್ಕೊಳ್ಬೋದು ಅಂತ ನಾವು ನೋಡೋದಾದರೆ ನೋಡಿ, ಸಾಮಾನ್ಯವಾಗಿ ನಿಮ್ಮ ಏನು ಮೇಜರ್ ಪ್ಲ್ಯಾನೆಟ್ಸ್ ಅಂತ ಹೇಳ್ತೀವಿ, ಗುರು, ಶನಿ, ರಾಹು, ಕೇತು ಯಾವುದೂ ನಿಮಗೆ ಶುಭ ಸ್ಥಾನದಲ್ಲಿ ಸಂಚಾರ ಮಾಡದೇ ಇರೋದರಿಂದ ನೀವು ಈ ಗ್ರಹಗಳಿಗೆ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಆದ್ದರಿಂದ ವಿಶೇಷವಾಗಿ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ. ಪ್ರತಿ 3 ತಿಂಗಳಿಗೊಮ್ಮೆ ನವಗ್ರಹ ಅಭಿಷೇಕವನ್ನು ಯಾವುದಾದ್ರೂ ನವಗ್ರಹ ದೇವಸ್ಥಾನಗಳಲ್ಲಿ ಮಾಡಿಸ್ತಾ ಬಂದಾಗ ಈ ಗ್ರಹಗಳಿಂದ ನೀವು ಹೆಚ್ಚಿನ ಫಲಗಳನ್ನು ಪಡಿಬೋದು. ಹಾಗೆ ಮಿಥುನ ರಾಶಿಯ ಅಧಿಪತಿಯಾದಂಥ ಬುಧನ ಮಂತ್ರ
ಓಂ ಬುಂ ಬುಧಾಯ ನಮಃ. ಇದನ್ನು ಪ್ರತಿದಿನ 108 ಬಾರಿ ಜಪಿಸ್ತಾ ಬನ್ನಿ. ಹಾಗೆ ನವಗ್ರಹ ಅಭಿಷೇಕವನ್ನು ಪ್ರತಿ 3 ತಿಂಗಳಿಗೊಮ್ಮೆ ಮಾಡಿಸ್ತಾ ಬನ್ನಿ. ಇದೆಲ್ಲ ಮಾಡೋದ್ರಿಂದ ಆಗ್ತಕ್ಕಂಥ ಅಶುಭ ಫಲಗಳನ್ನು ನೀವು ಕಮ್ಮಿ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳು ಲಭ್ಯ ಆಗುತ್ತೆ. ಈ ಪರಿಹಾರಗಳನ್ನು ಸರಿಯಾದ ರೀತಿಯಲ್ಲಿ ಆಚರಿಸ್ಕೊಳ್ಳೋ ಮೂಲಕ ನಿಮ್ಮ ಈ ವರ್ಷದ ಭವಿಷ್ಯವನ್ನು ಇನ್ನೂ ಹೆಚ್ಚು ಉತ್ತಮಪಡಿಸಿಕೊಳ್ಳಿ ಎಂದು ಹಾರೈಸುತ್ತಾ ಎಲ್ಲರಿಗೂ ನಮಸ್ಕಾರ.